ದಲಿತರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದವರಿಗೆ ಜಾಮೀನು ಸಿಕ್ಕಿದೆ. ಜೀವಾವಧಿ ಶಿಕ್ಷೆಯಾದ 97 ಅಪರಾಧಿಗಳಿಗೆ ಈಗ ಜಾಮೀನು ಮಂಜೂರಾಗಿದೆ. 97 ಅಪರಾಧಿಗಳಿಗೆ ಧಾರವಾಡ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. A1 ಅಪರಾಧಿ ಮಂಜುನಾಥ್ ಹೊರತುಪಡಿಸಿ ಉಳಿದ ಆರೋಪಿತರಿಗೆ ಬೇಲ್ ನೀಡಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ 50,000 ಬಾಂಡ್, ಒಬ್ಬನ ಶ್ಯೂರಿಟಿ ಪಡೆದು ಬೇಲ್ ಕೊಡಲಾಗಿದೆ. ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆಯಾಗಿತ್ತು. 2014ರ ಆಗಸ್ಟ್ನಲ್ಲಿ ದಲಿತರು ಹಾಗೆಯೇ ಸವರ್ಣೀಯರ ನಡುವೆ ಒಂದು ರೀತಿ ಗಲಾಟೆ ಆಗಿತ್ತು. ಇದೇ ಅಕ್ಟೋಬರ್ 28ರಂದು ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಲಾಗಿತ್ತು. ತೀರ್ಪನ್ನು ಪ್ರಶ್ನಿಸಿ ಮರಕುಂಬಿ ಗ್ರಾಮಸ್ಥರು ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮ ಇದು. ಸದ್ಯ ಇದೇ ಪ್ರಕರಣದಲ್ಲಿ ಅಪರಾಧಿಗಳು ಎನಿಸಿಕೊಂಡವರಿಗೆ ಜಾಮೀನು ಮಂಜೂರಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಷರತ್ತುಬದ್ಧ ಜಾಮೀನನ್ನು ನ್ಯಾಯಾಲಯ ಮಂಜೂರು ಮಾಡಿದೆ. ಆದರೆ ಪ್ರಕರಣದ ಮೊದಲ ಆರೋಪಿ A1 ಆರೋಪಿಗೆ ಮಾತ್ರ ಇಲ್ಲಿ ಜಾಮೀನು ಸಿಕ್ಕಿಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 98 ಜನ ಅಪರಾಧಿಗಳು ಅಂತೇಳಿ ಕೋರ್ಟ್ ಹೇಳಿತ್ತು. ಆದರೆ ಈಗ ಇದೇ ಪ್ರಕರಣದಲ್ಲಿ 98 ಅಪರಾಧಿಗಳಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಪ್ರಕರಣದ A1 ಆರೋಪಿ ಮಂಜುನಾಥ ಹೊರತುಪಡಿಸಿ ಉಳಿದೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿದೆ. ಆದರೆ ಕಂಡೀಷನ್ಗಳು ಅಪ್ಲೈ, ನಿಯಮಗಳಿವೆ, ಪಾಲಿಸಲೇಬೇಕು. ಎಲ್ಲಾದರೂ ಕೋರ್ಟ್ನ ಆದೇಶ ಅಥವಾ ಕೋರ್ಟ್ನ ನಿಯಮವನ್ನು ಮೀರಿದರೆ ಮತ್ತೆ ಶಿಕ್ಷೆ ಆಗೋದು ಪಕ್ಕಾ. ಹೀಗಾಗಿ ನಿಯಮಗಳನ್ನು ಮೀರುವಂತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ 50,000 ರೂಪಾಯಿ ಬಾಂಡ್, ಒಬ್ಬನ ಶ್ಯೂರಿಟಿ ಪಡೆದು ಬೇಲ್ ನೀಡಲಾಗಿದೆ. ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆಯಾಗಿತ್ತು. ಇದನ್ನು ಪ್ರಶ್ನೆ ಮಾಡಿ ಅವರು ಧಾರವಾಡ ಹೈಕೋರ್ಟ್ಗೆ ಹೋಗಿದ್ರು, ಹೈಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಬೇಲ್ ಸಿಕ್ಕಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಅಂದ್ರೆ ಅಟ್ರಾಸಿಟಿ ಆ್ಯಕ್ಟ್ ಒಳಗೆ. ಸೀನಿಯರ್ ಆನರಬಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಕೊಪ್ಪಳ್ ಅವರಿಗೆ 14 ವರ್ಷ ಶಿಕ್ಷೆ ಆಗಿತ್ತು. ತದನಂತರ ನಾವು ಚಾಲೆಂಜ್ ಮಾಡಿದ್ವಿ. ಕೋರ್ಟ್ನವರು ಎಲ್ಲ ಗ್ರೌಂಡ್ಸ್ ಗನ್ನೆಗೆ ತೆಗೆದುಕೊಂಡು ಆಮೇಲೆ ಇವರು ಮತ್ತೆ ಬೇಲ್ ಮೇಲೆ ಇದ್ರು ಟ್ರಯಲ್ ಕೋರ್ಟ್ನಲ್ಲಿ. ಆ್ಯಂಡ್ ದೇ ಹ್ಯಾವ್ ನಾಟ್ ಜಂಪ್ ಎನಿ ಬೇಲ್ ಕಂಡೀಷನ್ಸ್ ಯಾವ ಜಂಪ್ ಆಗಿದ್ದಿಲ್ಲ. ಅದಕ್ಕೆ ಅದನ್ನೆಲ್ಲ ತೊಗೊಂಡು ಅವರಿಗೆ ಇದು ಸೂಕ್ತವಾದ ಕೇಸ್ ಅಂತೇಳಿ ಅಡ್ಮಿಟ್ ಮಾಡಿ ಅವರಿಗೆಲ್ಲ ಬೇಲ್ ಕೊಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಗಮನಿಸ್ತಾ ಇದ್ವಿ 98 ಅಪರಾಧಿಗಳಿಗೆ ಈಗ ಜಾಮೀನು ಮಂಜೂರಾಗಿದೆ. ಅದರಲ್ಲಿ A1 ಆರೋಪಿಗೆ ಮಾತ್ರ ಹೊರತುಪಡಿಸಿ A1 ಆರೋಪಿಗೆ ಬೇಲ್ ಆಗಿಲ್ಲ. ಇಲ್ಲಿ ಕೋರ್ಟ್ ವಿಧಿಸಿರುವಂಥ ಷರತ್ತಾದರೂ ಏನು ಅಂತ ಹೇಳಿ. ಸಂಪತ್, ಕೊಪ್ಪಳ ಜಿಲ್ಲೆಯ ಮರಕುಂಬಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಧಾರವಾಡ ದ್ವಿಸದಸ್ಯ ಪೀಠ ಕೂಡ 98 ಜನರಿಗೂ ಕೂಡ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. 98 ಜನರಿಗೆ ಜಾಮೀನು ಮಂಜೂರು ಮಾಡಿರ್ತಕ್ಕಂಥ ಧಾರವಾಡ ಹೈಕೋರ್ಟ್ಗೆ A1 ಆರೋಪಿ ಮಂಜುನಾಥ್ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಆರೋಪಿಗಳಿಗೆ ಇದೀಗ ಜಾಮೀನು ಮಂಜೂರನ್ನ ಮಾಡಿರುವಂತದ್ದು. ಪ್ರತಿಯೊಬ್ಬರಿಗೂ 50,000 ಬಾಂಡ್ ಆಗಿರ್ಬೋದು ಮತ್ತು 1 ಲಕ್ಷ ರೂಪಾಯಿ ಶ್ಯೂರಿಟಿಯನ್ನ ಪಡೆದುಕೊಂಡು ಇದೀಗ ಜಾಮೀನು ಮಂಜೂರು ಮಾಡಿರುವಂತದ್ದು. ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಕೂಡ 98 ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಆ ವಿಧಿಸಿದ್ದನ್ನ ಪ್ರಶ್ನಿಸಿ ಕೂಡ ಧಾರವಾಡ ಹೈಕೋರ್ಟ್ ಮೊರೆಯನ್ನ ಹೋಗಿರ್ತಕ್ಕಂಥ ಆರೋಪಿಗಳಿಗೆ ಇಂದು ಕೂಡ ಜಾಮೀನನ್ನ ಧಾರವಾಡ ಹೈಕೋರ್ಟ್ ನೀಡಿರುವಂತದ್ದು. ಈ ಕುರಿತು ಸಂಬಂಧಪಟ್ಟಂತೆ ನಮಗೆ ಧಾರವಾಡ ಹೈಕೋರ್ಟ್ ವಕೀಲ ಆನಂದ್ ಕೊಳ್ಳಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಜಾಮೀನು ಅರ್ಜಿದಾರರ ಪರ ಕೊಳ್ಳಿಯವರು ವಕಾಲತ್ತನ್ನ ವಹಿಸಿದ್ರು. ಕೊಪ್ಪಳ ಸೆಷನ್ಸ್ ನ್ಯಾಯಾಲಯದಲ್ಲಿ 99 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿತ್ತು. ಜಾತಿ ನಿಂದನೆ ಕೇಸ್ ಮೇಲೆ ಶಿಕ್ಷೆ ಹಾಕಿದ್ರು. ಇದಕ್ಕಾಗಿ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಕೂಡ ಈ ಬಗ್ಗೆ ಸಮಗ್ರವಾಗಿ ವಿಚಾರಣೆಯನ್ನ ಹೈಕೋರ್ಟ್ ವಿಚಾರಣೆ ಮಾಡಿ ಇದೀಗ 98 ಜನರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಜಾಮೀನಿನ ಷರತ್ತು ಉಲ್ಲಂಘಿಸಿದ್ದಾರೆ ಅಥವಾ ಮತ್ತು ಜಾಮೀನಿನಲ್ಲಿ ಹೊರಗಡೆ ಇದ್ದಾಗ ಯಾವ ರೀತಿ ವರ್ತಿಸಿದ್ದಾರೆ ಎಂಬುದನ್ನ ಕೆಲವು ಅಂಶಗಳನ್ನ ಗಮನಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಧಾರವಾಡ ಹೈಕೋರ್ಟ್ ಇವತ್ತು 98 ಜನರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಠಲ್ ಕರಡಿಗುಡ್ಡ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.